ಅರಿಯೆ ನೀ ನೆಲೆ ಮರುಳೇ ಗರುಡನ ತರವಳಿಕೆಯಲಿ ಹಾವು ಕನ್ನವ ಕೊರೆದು ಬದುಕುವುದೇ ವೃಥಾ ಕಕ್ಕುಲಿತೆ ನಿನಗೇಕೆ ತರಿದು ತಿರಿಕಲ್ಲಾಡುವೆನು ನಿಮ್ಮುರುವರೈವರ ಶಿರವನು ಅರ್ಜುನ ಬರಿದೆಗಳಹದಿರು ಎನ್ನುತ್ತ ಕೌರವರಾಯ ತೆಗೆದೆಚ್ಚ. ವಿರಾಟನಗರದಲ್ಲಿ ನಡೆಯುತ್ತಿದ್ದಂತಹ ಗೋಗ್ರಹಣದ ಕದನ ಬಹಳವಾಗಿ ಘೋರ ರೂಪವನ್ನೇ ತಾಳಿತು. ಆದರೆ ಅದರ ಜೊತೆಗೆ ಮಾತಿನ ಯುದ್ಧವು ಬಹಳವಾಗಿಯೇ ಮುಂದುವರಿಯಿತು. ನೀನು ಬಾಲ ವೃದ್ಧರನ್ನು ವಿಪ್ರರನ್ನು ಯುದ್ಧದಲ್ಲಿ ಓಡಿಸಿದೆ ಅಂತ ಬಿಂಕವನ್ನು ಹೊಂದಬೇಡ. ಉಬ್ಬಿ ನೀನು ಬಹಳ ಏನೋ ಒಂದು ಮಾಡಿದೆ ಅಂತ ನೀನು ಚಮತ್ಕಾರವನ್ನು ತೋರಿದೆ ಅಂತ ಯೋಚಿಸಬೇಡ ಅರ್ಜುನ. ನಿಮಗೆಲ್ಲ ಈಗ 12 ವರ್ಷಗಳ ವನವಾಸವನ್ನು ಏನು ಅನುಭವಿಸಿ ಅಲ್ಲಿ ರಾಜರು ಅಂತ ಮೆರೆದಿದ್ರೋ ನಿಮಗೆ ಅದೇ ಸರಿಯಾದ ಜಾಗ. ನೀವು ಕಾಡಿಗೆ ಹೋಗುವುದು ಲೇಸು ಎನ್ನುವುದಾಗಿ ಕೌರವ ಹೇಳಿದಾಗ ಅದಕ್ಕೆ ಆಕ್ಷೇಪದ ಧ್ವನಿಯನ್ನು ಅರ್ಜುನ ಹೇಳ್ತಾನೆ. ನಾವು ಕಾಡಿಗೆ ಇದ್ದೇವೆ ಎನ್ನುವುದಕ್ಕೆ ಕಾರಣ ಧರ್ಮವನ್ನು ಮೀರಬಾರದು ಎನ್ನುವ ಉದ್ದೇಶ. ಈಗ ಆ 12 ವರ್ಷಗಳ ವನವಾಸ ಅಜ್ಞಾತವಾಸವನ್ನು ಮುಗಿಸಿ ನಾವು ಬಂದಿದ್ದೇವೆ. ನಿಯಮದ ಪ್ರಕಾರ ನೀನು ಅದನ್ನು ಹಿಂದಿರುಗಿಸಿದರೆ ನಿನಗೆ ಕ್ಷೇಮ. ಇಲ್ಲ ಅಂತಾದರೆ ನಿನ್ನ ಕೊರಳನ್ನು ಕತ್ತರಿಸಿ ಆದರೂ ಅಥವಾ ನಿನ್ನ ಕೊರಳನ್ನು ಚುಚ್ಚಿಯಾದರೂ ಕೂಡ ನಾವು ರಾಜ್ಯವನ್ನು ಪಡೆಯುತ್ತೇವೆ ಎನ್ನುವ ಮಾತನ್ನು ಹೇಳಿದಾಗ ಕೌರವ ಅನ್ನುತ್ತಾನೆ, ನಿನಗೆಲ್ಲ ಹುಚ್ಚು, ನಿನಗೆಲ್ಲ ಮರುಳುತನದಲ್ಲಿ ಮಾತಾಡ್ತಾ ಇದ್ದೀಯ. ಒಂದು ಗರುಡ ಹಾವನ್ನು ಕೊಲ್ಲುವುದಕ್ಕೆ ಬಂದಾಗ ಹಾವು ತಾನಾಗಿ ಧರಣಿಯಲ್ಲಿ ಭೂಮಿಯಲ್ಲಿ ಕನ್ನವನ್ನು ಬಿಲವನ್ನು ತೋಡಿ ಅವಿತುಕೊಳ್ಳುವುದಕ್ಕೆ ಸಾಧ್ಯವ? ನಿನ್ನ ಮಾತಿನ ಅರ್ಥ ಹಾಗೆ ಅನ್ನಿಸ್ತಾ ಇದೆ. ನಿನಗೆ ಇನ್ನು ಮೋಹವು ಉಳಿದಿದೆ. ಆ ಮೋಹವನ್ನು ಬಿಡು, ರಾಜ್ಯದ ಮೋಹವನ್ನು ಬಿಡು. ಇಲ್ಲ ಅಂತಾದರೆ ನಾನು ನಿಮ್ಮೈವರ ತಲೆಗಳನ್ನು ತುಂಡರಿಸಿ ತಿರಿಕಲ್ಲಾಗಿಸುತ್ತೇನೆ. ಈ ತಿರಿಕಲ್ಲು ಎನ್ನುವುದು ಗ್ರಾಮ್ಯ ಪ್ರದೇಶದಲ್ಲಿ ಆಡುವಂತಹ ಒಂದು ಕಲ್ಲಾಟ. ಕಲ್ಲನ್ನು, ಸಣ್ಣದಾದಂತಹ ಕಲ್ಲನ್ನು ಭೂಮಿಯ ಮೇಲೆ ಹರಡಿಕೊಂಡು ಒಂದನ್ನು ಹಾರಿಸುತ್ತಾ ಅದನ್ನು ಹಿಡಿಯುತ್ತಾ ಕೆಳಗಿನ ಕಲ್ಲನ್ನು ಎತ್ತಿಕೊಳ್ಳುವ ಒಂದು ಕ್ರಮ, ಅದು ಆಟ. ಆ ಆಟದಲ್ಲಿ 5 ಕಲ್ಲುಗಳನ್ನು ಬಳಸ್ತಾರೆ. ಇಲ್ಲಿದೆ 5 ಪಾಂಡವರ ತಲೆಗಳ ಲೆಕ್ಕದಲ್ಲಿ ತಿರಿಕಲ್ಲಿನ ಆಟವನ್ನು ಕವಿ ವರ್ಣಿಸಿಕೊಂಡು ಹೋಗಿದ್ದಾನೆ. 5 ಪಾಂಡವರನ್ನು ತಿರಿಕಲ್ಲಾಗಿಸುತ್ತೇನೆ ಅಂದರೆ ಅವರಷ್ಟನ್ನು ನನ್ನ ಹಿಡಿತಕ್ಕೆ ಪಡೆದುಕೊಳ್ತೇನೆ, ಅವರನ್ನು ಕೊಂದು ಕಳೀತೇನೆ ಎನ್ನುವ ಮಾತನ್ನು ಕೌರವ ಹೇಳ್ತಾ ಕೌರವ ಬಾಣಗಳನ್ನು ಬಿಡುವುದಕ್ಕೆ ಪ್ರಾರಂಭಿಸ್ತಾನೆ. ಗರುಡ ನೀನಹೇ ನಿನ್ನ ಪಕ್ಕವ ಮುರಿದು ಹೆಡತಲೆಗಡರಿ ಬೆನ್ನೆಲು ಮುರಿಯೇ ದುವಾಳಿಸುವ ಮುರರಿಪುವು ಎನ್ನ ನೀನರಿಯ ತರಹರಿಸಿ ಕಲಿಯಾಗು ಎಂದಬ್ಬರಿಸಿ ಕೌರವನೆದೆಯ ನುಗುಳಿದನು. 2 ಬಾಣದೊಳು ಅರುಣ ಜಲದೊರತೆಗಳ ಕಾಣಿಸಿದ. ಅದಕ್ಕೆ ಪ್ರತ್ಯುತ್ತರವಾಗಿ ಪಾರ್ಥ ಹೇಳ್ತಾನೆ, ಆಗಲಪ್ಪ ನೀನು ಗರುಡ ಇರಬಹುದು, ನೀನೇ ಗರುಡ ಅಂತ ಭಾವಿಸ್ಕೋ. ಆದರೆ ನಿನ್ನ ಕುತ್ತಿಗೆಯ ಮೇಲೆ, ನಿನ್ನ ಬೆನ್ನ ಮೇಲೆ ಏರಿ ಬೆನ್ನ ಎಲುಬನ್ನು ಮುರಿಯುವಂತಹ ಹರಿ ನಾನಾಗ್ತೇನೆ. ಇದು ಒಂದು ಹಳೆಯ ಪ್ರಸಂಗ. ಗರುಡನಿಗೆ ತಾನೇ ಭಗವಂತನನ್ನು ಎತ್ತಿಕೊಂಡು ಹೋಗುವಂತಹ ಯೋಗ್ಯತೆ
ಮತ್ತು ಅವಕಾಶ ಇದೆ ಎನ್ನುವ ಅಹಂಕಾರ ಗರುಡನಿಗೆ ಒಮ್ಮೆ ಬಾಧಿಸ್ತದೆ. ಅದು ಬಂದಾಗ ಮಹಾ ಅಹಂಕಾರಿಯಾಗಿ ತೋರ್ಪಡಿಸ್ತಾನೆ. ಆಗ ಗರುಡನ ಬೆನ್ನನ್ನು ಏರಿದಂತಹ ಭಗವಂತನಾದಂತಹ ಹರಿಕೃಷ್ಣ ಆ ಗರುಡನ ಪಕ್ಕೆಗೆ ಅಂದರೆ ಆ ರೆಕ್ಕೆಯ ಮೂಲಕ್ಕೆ ತನ್ನ ಎಡಗಾಲಿನಿಂದ ಒಮ್ಮೆ ಒದ್ದು ಅದು ಮುರಿಯುವಂತೆ ಮಾಡ್ತಾನೆ. ಆಗ ಗರುಡನ ಗರ್ವ ಭಂಗವಾಗ್ತದೆ. ಆದ್ದರಿಂದಲೇ ನೀನು ಗರುಡನಾದರೆ ಆಗು, ನಿನ್ನ ಗರ್ವವನ್ನು ಭಂಗಿಸಲಿಕ್ಕೆ ನಾನು ಕೃಷ್ಣನಾಗ್ತೇನೆ, ಹರಿಯಾಗ್ತೇನೆ. ನಾನು ಬಿಡುವ ಈ ಬಾಣಗಳ ಏಟನ್ನು ನೀನು ತಡೆದುಕೋ, ಸಾಧ್ಯವ ನೋಡು ಎನ್ನುತ್ತಾ ಗರ್ಜಿಸಿ ತನ್ನ ಧನಸ್ಸಿನಿಂದ ಗಾಂಡೀವದಿಂದ 2 ಬಾಣಗಳನ್ನು ಪ್ರಯೋಗಿಸಿ ಕೌರವನ ಎದೆಯನ್ನು ಸೀಳುವಂತೆ ಮಾಡಿ ರಕ್ತ ಚಿಮ್ಮುವಂತೆ ಮಾಡ್ತಾನೆ ಪಾರ್ಥ.